ಕಾಂಗ್ರೆಸ್ ಜೊತೆಗೆ ಯತ್ನಾಳ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಯಾರು ಬಿಜೆಪಿ ಅವರು. ಮತ್ತು ಉಚ್ಚಾಟನೆ ಮಾಡಿರಿ ಅವರಿಗೆ, ಯತ್ನಾಳ್ ಅವ್ರಿಗೆ ತೆಗೀರಿ. ಅಷ್ಟು ತಾಕತ್ತಿಲ್ವಾ ನಿಮಗೆ? ಒಂದು ಡಿಸಿಪ್ಲಿನರಿ ಏನು ಆ್ಯಕ್ಷನ್ ನೋಟ್ ಕೊಡ್ಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. BJP ಜೊತೆ ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಅಂತ ನಿಮಗೆ ಅನಿಸ್ತಾ ಇದ್ದರೆ ಆ್ಯಕ್ಷನ್ ತೊಗೊಳ್ಳಿ ಸ್ವಾಮಿ. ಕಾಂಗ್ರೆಸ್ ಆ್ಯಕ್ಷನ್ ತೊಗೊಳಕ್ಕಾಗುತ್ತಾ? ಮತ್ತು ಇದು 40,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತಲ್ಲ, ಯಾಕೆ ವಿಜೇಂದ್ರ ಅವರು ರಾಜೀನಾಮೆ ಕೊಡ್ತಾ ಇಲ್ಲ? ಮಧು ಬಂಗಾರಪ್ಪ ಅವ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಇದು ಅದು ಕೋರ್ಟ್ನಲ್ಲಿ ಆದಂಥ ಶಿಕ್ಷೆ. ಇದು ಅವ್ರ MLA ಅವರೇ ಹೇಳ್ತಾ ಇದ್ದಾರಲ್ಲ. ಆಮೇಲೆ ಇದ್ರ ಬಗ್ಗೆ ಇಷ್ಟು ಮೌನ ಯಾಕೆ? ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಇಷ್ಟು ಮೌನ ಯಾಕೆ? ಅವರ ಅವ್ರ ಪಾಸ್ ಕೊಟ್ಟಿದ್ದ ಬಗ್ಗೆ ಮೌನ. ಅವರ ಯಾರು ವಿಕ್ರಮ್ ಸಿಂಹ ಅಂತ ಅವ್ರೇನು ತಮ್ಮ ಅವ್ರ ಬ್ರದರು ಕಾರ್ಡ್ ಕಳ್ತನ ಮಾಡಿದಾರಲ್ಲ ಅದ್ರ ಬಗ್ಗೆ ಮೌನ. ಅದಕ್ಕೆ ಯಾವಾಗ ರಾಜೀನಾಮೆ ಕೊಡ್ತಾರೆ ಇವರೆಲ್ಲರೂ? ಮೈತ್ರಿಕೂಟದಿಂದ ನೋಡಿ, ನನಗೆ ಗೊತ್ತಿರೋ ಅಷ್ಟು ಈಗಾಗಲೇ ಜಸ್ಟಿಸ್ ವೀರಪ್ಪ ಅವ್ರ ಕಮಿಷನ್ ಅವರು ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಬರೇ ಯತ್ನಾಳ್ ಅವರಿಗಲ್ಲ, ಭಾಳಷ್ಟು ಜನ ಯಾರು ಪಬ್ಲಿಕ್ಕಲ್ಲಿ ಬಂದು ನನಗೆ ಈ ಪ್ರಕರಣದ ಬಗ್ಗೆ ಮಾಹಿತಿ ಇದೆ, ನನಗೆ ಗೊತ್ತಿದೆ, ಇದಕ್ಕೆ ಸಾಕ್ಷಿ ಇದೆ ಅಂತ ಏನು ಮಾಧ್ಯಮದ ಮುಖಾಂತರ ಹೇಳಿಕೆ ಕೊಟ್ಟಿದ್ದಾರೆ, ಅವ್ರಿಗೆ ಕರೆಸಿದ್ದಾರೆ. ಯಾರೂ ಹೋಗಿಲ್ಲ. ನನಗೆ ನೋಟಿಸ್ ಕೊಟ್ಟಿದ್ದು ಸತ್ಯ ಹೇಳಿದ್ದಕ್ಕೆ. ಇಲ್ಲಿ ನೋಟಿಸ್ ಕೊಡ್ತಾ ಇರೋದು ವಿಚಾರಣೆ. ನಿಮ್ಮ ಹತ್ರ ಏನಾದರೂ ಮಾಹಿತಿ ಇದ್ದರೆ ತಂದು ಕೊಡಿ ಕಮಿಷನಿಗೆ, ಸತ್ಯ ಹೊರಗೆ ಬರಲಿ ಅಂತ. ಮೊನ್ನೆ ಮಾಧ್ಯಮದಲ್ಲಿ ಬಂದಿತ್ತಲ್ಲ, 3 ಜನಕ್ಕೆ, ಅವರಿಗೆ ದಡೆ ಸುಗೂರ್ ಅವರಿಗೆ ಎಲ್ಲರಿಗೂ ಹೋಗಿದೆ ಅಂತ ಮಾಹಿತಿ ಇದೆ. ಇದ್ರ ಪ್ರಕರಣ ಸರ್, ಕೋವಿಡ್ದು ಇನ್ನು ನೋಡೋಣ. ಅದು ಕಮಿಷನ್ ಕೂಡಿಸಿದೀವಲ್ಲ, ಅವ್ರೇನು ತೀರ್ಮಾನ ತಗೋತಾರೆ ನೋಡೋಣ. ನಾವೇನು ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ ಅಲ್ಲ ಇವರೇ. ನನ್ನ ಮೇಲೆ CID ಕರೆಸಿದ್ದು ಇರ್ಬೋದು, ಅದು ದ್ವೇಷ ಇತ್ತು. ಮೀಡಿಯಾದಲ್ಲಿರುವಂಥ ಮಾಹಿತಿಯನ್ನೇ ನಾನು ಪುನರುಚ್ಚರಿಸಿದ್ಗೆ ಮಾಹಿತಿ ಎಲ್ಲಿಂದ ಬಂದಿದೆ ಅಂತ ಅವರ ಇಂಟೆಲಿಜೆನ್ಸ್ ವಿಂಗ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇತ್ತು. ಇಲ್ಲಿ ಕಮಿಷನ್ ಇವ್ರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಬಹಿರಂಗವಾಗಿ, ವಿಚ್ ಈಸ್ ಆನ್ ರೆಕಾರ್ಡ್, ಅದ್ರ ಬಗ್ಗೆ ಕೇಳೋಕ್ಕೇನಂತೆ.